ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶಿವರಾತ್ರಿ ಹಬ್ಬಕ್ಕೆ ಮಾಡೋವಂಥ ಸ್ಪೆಷಲ್ ತಂಬಿಟ್ಟಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದ್ರ ಜೊತೆಗೆ ಒಂದು ಕಡಲೆ ಉಂಡೆ ಕೂಡ ಮಾಡ್ತಿದ್ದೀನಿ, ಅಂದರೆ ಕಡಲೆ ಬೀಜದ್ದು ಉಂಡೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಾನು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿಲ್ಲಿ 4 ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ. ಸೊ ಈಗ 2 ಕಪ್ ಥರ ಹುರ್ಕೊಳ್ತಿದ್ದೀನಿ, ಅಂದರೆ ಬ್ಯಾಚ್ ವೈಸ್ ಹುರ್ಕೊಳ್ತಿದ್ದೀನಿ. ಇದನ್ನ ಆಲ್ಮೋಸ್ಟ್ ಒಂದು ಮೀಡಿಯಂ ಫ್ಲೇಮಲ್ಲೇ ಅಂದರೆ ಚೆನ್ನಾಗಿ ಕೆಂಪಾಗೋರು ಹುರಿಬೇಕು. ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ತಂಬಿಟ್ಟು ಬಾಳಿಕೆ ಬರುತ್ತೆ. ಅಂದರೆ ಹಸಿ ಹಸಿ ಇದ್ಬಿಟ್ರೆ ನೆಕ್ಸ್ಟು ಅಂದರೆ ಬೇಗ ಹಾಳಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಕೆಂಪಾಗೋವರೆಗೂ ಹುರ್ಕೋಬೇಕು. ಸೊ ನೋಡಿ, ಒಂದ್ಸತಿ ಹುರಿದಿದ್ನ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇನ್ನೊಂದು ಸತಿನೂ ಅದೇ ಥರ ಹುರ್ಕೊಂಡು ಅದನ್ನು ಕೂಡ ಹಾಗೆ ಇಟ್ಬಿಟ್ಟು ಎಲ್ಲದನ್ನೂ ಹುರ್ಕೊಂಡು ತಣ್ಣಗೆ ಮಾಡ್ಕೋಬೇಕು. ತಂಬಿಟ್ಟಿಗೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕಿದ್ರೆ ಅಂದರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಮತ್ತು ಉರಿಯೋದು ಅಷ್ಟೇ, ನಾನು ಇಲ್ಲಿ ಕಬ್ಬಿಣದ ಬಾಣಲಿ ಉರಿತೀನಿ. ಸೊ ಕಬ್ಬಿಣದ ಬಾಣಲಿ ಯಾಕೆ ಅಂದರೆ ಅದರ ನಿಧಾನಕ್ಕೆ ಚೆನ್ನಾಗಿ ಹುರ್ಕೊಳುತ್ತೆ ಅಂತ ಅದರಲ್ಲಿ ಉರಿತಿದ್ದೀನಿ. ಸೊ ನೋಡಿ, ಅದು ಹುರಿದಿದ್ದಾಯಿತು. ಈಗ ಇದ್ರ ಜೊತೆ ನಾನು 2 ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ನೀವು ಅಂದರೆ ನೈಲಾನ್ ಬರುತ್ತಲ್ಲ, ಆ ಎಳ್ಳಾರು ಯೂಸ್ ಮಾಡ್ಬೋದು, ಅಥವಾ ಅನ್ಪಾಲಿಶ್ಡ್ ಬರುತ್ತಲ್ಲ, ಆದರೆ ಸಿಪ್ಪೆ ತೆಗ್ದಿರುತ್ತೆ ಬಟ್ ಫುಲ್ ವೈಟ್ ಇರಲ್ಲ, ಆ ಥರದ್ದಾದ್ರೂ ಚೆನ್ನಾಗಿರುತ್ತೆ. ಸೊ ನಾನು ಅನ್ಪಾಲಿಶ್ಡು ಎಳ್ಳು ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ದಪ್ಪ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಈ ಎಳ್ಳು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತೀನಿ. ಅದನ್ನು ಕೂಡ ಅದನ್ನು ಅಷ್ಟೇ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಎಳ್ಳು ಹುರಿದಾದ್ಮೇಲೆ ಅದನ್ನು ಕೂಡ ಸಪ್ರೇಟ್, ಅಂದರೆ ಎಲ್ಲದನ್ನೂ ಸಪ್ರೇಟಾಗಿ ತಣ್ಣಗಾಗಕ್ಕೆ ಇಡ್ತಿದ್ದೀನಿ. ಮತ್ತು ಈಗ 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲ, ಅಕ್ಕಿ ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಚೆನ್ನಾಗಿರೋದು ಬರುತ್ತಲ್ಲ, ಸೊ ಆ ಥರದ್ದು ದಪ್ಪಕ್ಕಿ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ದಪ್ಪಕ್ಕಿ ಯೂಸ್ ಮಾಡಲ್ಲ ಅಂದರೆ ಮಾಮೂಲಿ ಸೋನಾ ಮಸೂರಿನೂ ಕೂಡ ಯೂಸ್ ಮಾಡ್ಬೋದು, ಬಟ್ ದಪ್ಪಕ್ಕಿನಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಕೂಡ ಅಷ್ಟೇ ಫುಲ್ ಕೆಂಪಾಗೋವರೆಗೂ ಚೆನ್ನಾಗಿ ಹುರಿಯೋಣ. ಎಲ್ಲದನ್ನೂ ಮೀಡಿಯಂ ಫ್ಲೇಮಲ್ಲೇ ಹುರಿತಿರೋದು, ನಾನು ಯಾವುದೂ ಫ್ಲೇಮ್ ಹೈ ಮಾಡಿಬಿಟ್ಟು ಕೆಂಪು ಮಾಡ್ತಿಲ್ಲ. ಸೊ ಅದನ್ನು ಕೂಡ ತಣ್ಣಗಾಗಿಡ್ತೀನಿ ಅಕ್ಕಿನೂ. ಈಗ ನೋಡಿ, ಕಡಲೆ ಬೀಜನ ಹುರಿದಿದ್ದಾಗಿದೆ, ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆ ತಕ್ಕೊಂಡು ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿ ಆಮೇಲೆ ಕಡಲೆ ಬೀಜನ ಯೂಸ್ ಮಾಡ್ಬೇಕು. ಇದನ್ನ ಸಿಪ್ಪೆ ತೆಗಿಯೋದೇ ಒಂದು ಟಾಸ್ಕ್ ನನಗಿದ್ನ. ಸೊ ಈ ಸಿಪ್ಪೆನ ಫಸ್ಟ್ ಕೈಯಲ್ಲಿ ಎಷ್ಟು ಬೇಕಷ್ಟು ಉಜ್ಕೊಂಡೆ. ಅದಾದ್ಮೇಲೆ ಒಂದು ಹಾರ್ಡ್ ಏನಿರುತ್ತೆ, ಹಾರ್ಡ್ ಥಿಂಗ್ಸಲ್ಲಿ ನೀವು ಬೇಕಂದರೆ ಅಂದರೆ ಚಪಾತಿ ಅರಿಯೋದಿರುತ್ತಲ್ಲ ಅದರಲ್ಲಿ ಕೂಡ ಪ್ರೆಸ್ ಮಾಡಿಬಿಟ್ಟು ಇದು ಮಾಡ್ಕೊಂಡು, ತುಂಬ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಜೆಂಟ್ಲಾಗಿ ಪ್ರೆಸ್ ಮಾಡಿಬಿಟ್ಟು ಸಿಪ್ಪೆನೆಲ್ಲ ತೆಗೆಸ್ಕೋಬೇಕು. ಸಿಪ್ಪೆಲ್ಲ ತೆಗೆದಾದ್ಮೇಲೆ, ಅಂದರೆ ಈ ಥರ ಆದಮೇಲೆ ಇದನ್ನು ಫುಲ್ ಕೇರ್ಕೊಂಡು ಕಡಲೆ ಬೀಜದಿಂದ ಸಿಪ್ಪೆನ ಸಪ್ರೇಟ್ ಮಾಡಬೇಕು. ಸೊ ನಾನಿಲ್ಲಿ ಮರ ಯೂಸ್ ಮಾಡ್ತೀನಿ ಕೇರಕ್ಕೆ. ಸೊ ನೀವು ಯಾವ ಥರ ಮಾಡ್ಕೊತೀರೋ ಆ ಥರ ಮಾಡ್ಕೊಳ್ಳಿ. ನೋಡಿ, ಈಗ ಒಂದೊಂದು ಅಂದರೆ ಮಿಕ್ಕಿತ್ತಲ್ಲ ಕೆಂಪಿಗೆ, ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಮರ ಇದೆಯಲ್ಲ, ಇದನ್ನು ಯೂಸ್ ಮಾಡ್ತೀನಿ ನಾನು. ಇದ್ರಲ್ಲಿ ತಂದರೆ ತುಂಬ ಈಸಿ ಅಂದರೆ ಸಪ್ರೇಟ್ ಮಾಡೋದು. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡಿಬಿಟ್ಟು ಯಾವಾಗ್ಲೂ ಇದನ್ನು ಕೇರ್ಕೊಳ್ಳೋದು. ತಂಬಿಟ್ಟು ಮಾಡೋಕ್ಕೆ ಟೈಮ್ ಹಿಡಿಯೋದು ಅಂದರೆ ಇದು ಕಡಲೆ ಬೀಜ ಹುರ್ಕೊಂಡು ಕೇರ್ಕೊಳ್ಳೋದೇ ಒಂದು ಮೇಜರ್ ಪಾರ್ಟ್ ಆಗಿರುತ್ತೆ. ಅದಾದಮೇಲೆ ಮಿಕ್ಕಿದ್ದೆಲ್ಲ ಈಸಿಯಾಗಿ ಆಗುತ್ತೆ, ಅಂದರೆ ಜಸ್ಟ್ ಹುರಿಯೋದು, ಪೌಡ್ರ್ ಮಾಡ್ಕೊಳೋದು ಆಗುತ್ತೆ. ನೋಡಿ, ಇದನ್ನು ಈ ಥರನೇ ಸಪ್ರೇಟ್ ಮಾಡ್ಕೊತಿದ್ದೀನಿ ನಾನು. ಮುಂಚೆ ಎಲ್ಲ ತಂಬಿಟ್ಟು ಮಾಡೋಕ್ಕೆ ಅಕ್ಕಿ ತುಂಬ ಜಾಸ್ತಿ ಯೂಸ್ ಮಾಡೋರು, ಕಡಲೆ ಬೀಜ ಎಲ್ಲ ಕಮ್ಮಿ ಇರ್ತಿತ್ತು. ಬಟ್ ಅದೇನಾಗ್ತಿತ್ತು ಅಂದರೆ ಉಂಡೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಅಂದರೆ ತುಂಬ ದಿನ ಬಾಳಿಕೆ ಬರೋದು ಅದು. ಬಟ್ ತಿನ್ನೋಕ್ಕೆ ಯಾರು ಇಷ್ಟಪಡ್ತಿರಲಿಲ್ಲ. ಸೊ ಹಾಗಾಗಿ ಈ ಕಡಲೆ ಬೀಜ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕಡಲೆ ಬೀಜನೇ ಜಾಸ್ತಿ ಹಾಕ್ತೀನಿ. ನೋಡಿ, ಕಡಲೆ ಬೀಜನ ಇಲ್ಲಿ ನಾನು ಅಂದರೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ನಿಮಗೆ ಅಂದರೆ ನಿಮ್ಮ ಮೆಥಡಲ್ಲಿ ನೀವು ಪೌಡ್ರ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಅಂದರೆ ತರಿಯಾಗಿರಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಚಾಪರ್ ಯೂಸ್ ಮಾಡ್ತೀನಿ. ಚಾಪರಲ್ಲಿ ಒಂದು 3-4 ರೌಂಡ್ ಹಿಂಗೆ ಇದು ಮಾಡಿದ್ರೆ ನೀಟಾಗಿ ಕಟ್ ಆಗುತ್ತೆ, ಅಂದರೆ ಪೀಸಸ್ ಥರನೂ ಇರುತ್ತೆ, ತುಂಬ ಪೌಡ್ರ್ ಆಗಿರಲ್ಲ. ಸೊ ಈ ಥರ ಇದ್ದರೆ ತಂಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಥರನೇ ಈ ಚಾಪರ್ ಯೂಸ್ ಮಾಡಿಬಿಟ್ಟು ಮಾಡ್ತೀನಿ. ಅದರ್ವೈಸ್ ನೀವು ಬೇಕಂದರೆ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೋಬೋದು. ಮಿಕ್ಸಿ ಜಾರನ್ನಲ್ಲೂ ಅಷ್ಟೇ ಒಂದು ರೌಂಡ್ ಜಸ್ಟ್ ಹಿಂಗೆ ಗ್ರೈಂಡ್ ಮಾಡಿದ್ರೆ ಪೌಡ್ರ್ ಆಗುತ್ತೆ, ಅಂದರೆ ತುಂಬ ಪೌಡ್ರ್ ಮಾಡ್ಕೋಬಾರ್ದು ಅಷ್ಟೇ. ನೋಡಿ, ಒಂದು ರೌಂಡ್ ನಾನು ಮಿಕ್ಸಿ ಜಾರ್ನಲ್ಲಿ ಕೂಡ ಮಾಡಿ ತೋರಿಸ್ತೀನಿ. ಸೊ ಇದಕ್ಕೆ ಕಡಲೆ ಬೀಜ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದನ್ನು ಕೂಡ ಅಂದರೆ ಜಸ್ಟ್ ಒಂದು 2 ರೌಂಡ್ಸು ರನ್ ಮಾಡ್ತೀನಿ ಅಷ್ಟೇ. ನೋಡಿ, ಅಷ್ಟೇ, ಇಷ್ಟು ಮಾಡಿಬಿಟ್ಟು ಇದನ್ನು ಕೂಡ ಅದರೊಳಗೆ ಸೇರಿಸ್ಕೊತೀನಿ. ಈಗ ಇದು ಅಂದರೆ ಪೌಡ್ರ್ ಮಾಡಿದ್ದೆಲ್ಲ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊತಿದ್ದೀನಿ ನಾನು. ಅಂದರೆ ಈಗ ಎಲ್ಲದು ಏನೇನು ಹುರಿದಿಟ್ಟಿದ್ದೆ ಅದೆಲ್ಲದನ್ನು ಪೌಡ್ರ್ ಮಾಡ್ಕೊತೀನಿ. ಸೊ ಹಾಗಾಗಿ ಎಲ್ಲ ಒಂದು ಇದಕ್ಕೆ ಅಂದರೆ ಒಂದು ಪಾತ್ರೆಗೆ ಸೇರೋ ಅಂಥ ದೊಡ್ಡ ಪಾತ್ರೆ ತೊಗೊಂಡು ಅದರೊಳಗೆ ಹಾಕೊಳ್ಳೋಣ. ನೋಡಿ, ಈಗ ಕಡಲೆ ತೊಗೊಂಡಿದ್ದೀನಿ, ಹುರ್ಗಡ್ಲೆ 1 ಕಪ್ ತೊಗೊಂಡಿದ್ದೀನಿ. ಸೊ 1 ಕಪ್ಪು ಹುರ್ಗಡ್ಲೆನ ಅದನ್ನು ಕೂಡ ಅಷ್ಟೇ ತರಿಯಾಗಿ ಪೌಡ್ರ್ ಮಾಡ್ಕೊತಿದ್ದೀನಿ. ಅಂದರೆ ತುಂಬ ನುಣ್ಣಗೆ ಪೌಡ್ರ್ ಮಾಡಲ್ಲ. ನೋಡಿ, ಈ ಥರ ತರಿಯಾಗಿ ಪೌಡ್ರ್ ಮಾಡಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆ ಕಡಲೆ ಬೀಜದ ಜೊತೆ ಸೇರಿಸ್ಕೊತಿದ್ದೀನಿ. ಮತ್ತು ಎಳ್ಳು ಹುರಿದಿಟ್ಟಿದ್ನಲ್ಲ ಅದನ್ನು ಅಷ್ಟೇ ತರಿಯಾಗಿ ಅದನ್ನು ರುಬ್ಕೊಂಡೆ. ಸೊ ಎಳ್ಳು, ಕಡಲೆ ಬೀಜ ಮತ್ತು
ಕಡಲೆ 3 ಆಯ್ತು. ಈಗ ಇದ್ರ ಜೊತೆಗೆ ಒಣ ಕೊಬ್ಬರಿ ನಾನು ತುರಿದಿಟ್ಟಿದ್ದೀನಿ. ಅದು ಏನ್ ಗೊತ್ತಾ, ಅದ್ರ ಮೇಲ್ಗಡೆ ಬ್ರೌನ್ ಪಾರ್ಟ್ ಇರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಬರೀ ವೈಟ್ ಪಾರ್ಟ್ ಮಾತ್ರ ತುರ್ಕೊಂಡಿದ್ದೀನಿ ನಾನು. ಸೊ ಅದನ್ನ ಕೂಡ ಒಂದು 2 ಅಥವಾ 2.5 ಕಪ್ಪಷ್ಟು ಆ್ಯಡ್ ಮಾಡ್ಕೋಬಹುದು. ಕೊಬ್ಬರಿ ನಿಮ್ಗೆ ಎಷ್ಟು ಬೇಕಷ್ಟು, ಅಂದ್ರೆ ಹೇಳಿದ್ನಲ್ಲ ಎಲ್ಲದೂ ಅಷ್ಟೇ, ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಆಗುತ್ತೋ ಆ ಐಟಮ್ನ ಬೇಕಾದ್ರೆ ಇದಕ್ಕೆ ಒಂದು ಅರ್ಧ ಕಪ್ ಜಾಸ್ತಿ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ನಾನಿಲ್ಲಿ ಆಲ್ಮೋಸ್ಟ್ ಒಂದು 2.5 ಕಪ್ಪಷ್ಟು ಕೊಬ್ಬರಿ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ನಾನು ತಂಬಿಟ್ಟು 2 ಥರ ಮಾಡ್ತಿದ್ದೀನಿ. ಒಂದು ಬರೀ ಜಸ್ಟ್ ಅಂದ್ರೆ ಕಡಲೆ ಬೀಜ, ಎಳ್ಳು ಅದನ್ನ ಮಾತ್ರ ಯೂಸ್ ಮಾಡ್ಬಿಟ್ಟು ಮಾಡ್ತಿದ್ದೀನಿ. ಇನ್ನೊಂದು ಅರ್ಧ ಪಾರ್ಟಿಗೆ ನಾನು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಂತೀನಿ. ನೋಡಿ, ಇದಕ್ಕೆ ನಾನು ಅಕ್ಕಿ ಹಿಟ್ಟು ಸೇರಿಸಿಲ್ಲ. ಜಸ್ಟ್ ಅಂದ್ರೆ ಕಡಲೆ ಬೀಜ, ಕಡಲೆ, ಎಳ್ಳು ಮತ್ತೆ ಕೊಬ್ಬರಿ ಮಾತ್ರ ಸೇರಿಸಿದ್ದೀನಿ. ಇದರಲ್ಲಿ ಅರ್ಧನ ತೆಗ್ದಿಟ್ಕೊಂಡ್ಬಿಡ್ತೀನಿ. ಅಂದ್ರೆ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಎಲ್ಲದನ್ನು ಒಂದು ಅರ್ಧ ಎತ್ತಿಕ್ಕೊಂತೀನಿ. ಸೊ ಅರ್ಧನ ಬೇರೆ ಥರ ಉಂಡೆ ಮಾಡ್ತೀನಿ, ಇನ್ನು ಅರ್ಧ ಶಿವರಾತ್ರಿಗೆ ಏನು ತಂಬಿಟ್ಟು ಅಂತ ಮಾಡ್ತಾರೆ ಅಕ್ಕಿ ಹಿಟ್ಟೆಲ್ಲ ಹಾಕಿ ಅದನ್ನ ಮಾಡಿ. ನೋಡಿ, ಇದನ್ನ ನೀವು ಅಂದ್ರೆ ಉಂಡೆನ ಸ್ಟೋರ್ ಮಾಡೋದ್ಕಿಂತ ಈ ಪೌಡ್ರನ್ನ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ಫ್ರೆಶ್ ಆಗಿ ಯಾವಾಗ ಬೇಕಾವಾಗ ಉಂಡೆ ಅಂದ್ರೆ ಬೆಲ್ಲ ಪಾಕ ಸೇರಿಸ್ಬಿಟ್ಟು ಉಂಡೆ ಮಾಡ್ಕೊಂಡು ಕೂಡ ತಿನ್ಬೋದು. ನೋಡಿ, ಈಗ ಸಪ್ರೇಟಾಗಿ ತೆಗ್ದಿಟ್ನಲ್ಲ, 2 ಪಾರ್ಟ್ ಮಾಡೋದ್ನಲ್ಲ, 1 ಪಾರ್ಟಿಗೆ ಕಡಲೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಾಕಿದ್ದೀನಿ. ಅದನ್ನ ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ನುಣ್ಣಗೆ ಪೌಡರ್ ಮಾಡಿರೋದು ಕಡಲೆನ ಇದ್ರೊಳಗೆ ಸೇರಿಸ್ಕೊಂತೀನಿ 1 ಪಾರ್ಟ್ ಒಳಗೆ. ಮತ್ತೆ ಇದ್ರ ಜೊತೆಗೆ ಗಸಗಸೆ ಕೂಡ ಆ್ಯಡ್ ಮಾಡ್ತೀನಿ. ಒಂದು 1/4 ಕಪ್ಪಷ್ಟು ಗಸಗಸೆ ಹಾಕೊಂಡಿದ್ದೀನಿ. ಅದನ್ನ ಕೂಡ ಹುರ್ಕೊಂಡ್ಬಿಟ್ಟು ಇದನ್ನ ಕೂಡ ಅಂದ್ರೆ ಕಡಲೆ ಹಿಟ್ಟು ಹಾಕದ್ನಲ್ಲ ಆ ಇದ್ರೊಳಗೆ ಸೇರಿಸ್ಕೊಂತೀನಿ. ಇದು ಜಸ್ಟ್ ಅಂದ್ರೆ ಕಡಲೆ ಉಂಡೆ ಅಂತ ಮಾಡ್ತೀನಿ, ಕಡಲೆ ಬೀಜದ ಉಂಡೆ ಅಂತ. ಸೊ ಅದಕ್ಕೆ ಇದೆಲ್ಲ ಸೇರಿಸ್ಕೊಂತಿರೋದು. ಈ ಉಂಡೆಗೆ ನಾನು ಅಕ್ಕಿ ಹಿಟ್ಟು ಸೇರಿಸಲ್ಲ. ನೋಡಿ, ಈಗ ಇದಕ್ಕೆ ಏನು ಹಾಕಿದ್ದೀನಿ, ಕಡಲೆ ಹಿಟ್ಟು ಮತ್ತೆ ಗಸಗಸೆ ಎಕ್ಸ್ಟ್ರಾ ಸೇರಿಸಿದ್ದೀನಿ. ಇದಕ್ಕೆ ಸೇರಿಸ್ಬಿಟ್ಟು ಮತ್ತೆ ಇದನ್ನ ಮಿಕ್ಸ್ ಮಾಡಿ ಎತ್ತಿಡ್ತೀನಿ. ಇದನ್ನ ನಮ್ಮ ಮನೇಲೆಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಹಾಕಿ ಮಾಡೋ ಉಂಡೆಕಿನ್ನ ಈ ಉಂಡೆನ ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು 2 ಥರನೂ ಮಾಡ್ಬಿಡ್ತೀನಿ. ಇದನ್ನು ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಸೈಡಲ್ಲಿ ಇಟ್ಬಿಡ್ತೀನಿ. ಈಗ ಅಕ್ಕಿ ಹುರಿದಿಟ್ಟಿದ್ನಲ್ಲ, ಸೊ ಅಕ್ಕಿ ಜೊತೆಗೆ ಅಂದ್ರೆ 2 ಕಪ್ ಅಕ್ಕಿ ಹುರಿದಿದ್ದೆ, ಅದ್ರ ಜೊತೆಗೆ 1 ಕಪ್ಪು ಕಡಲೆ ಸೇರಿಸ್ತಿದ್ದೀನಿ. 1 ಕಪ್ಪು ತರಿಯಾಗಿ ರುಬ್ಬಿ ಸೇರಿಸಿದ್ದೆ ಒಂದು ಬೇರೆ. ಈಗ 1 ಕಪ್ ಮತ್ತೆ ಕಡಲೆ, ಅದ್ರ ಜೊತೆಗೆ ಒಂದು ಅರ್ಧ ಇಂಚು ಒಣಶುಂಠಿ ಮತ್ತೆ ಒಂದು 3ರಿಂದ 4 ಏಲಕ್ಕಿ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲಾನು ಮಿಲ್ ಮಾಡಿಸಿದ್ದೀನಿ. ಇದನ್ನ ನೀಟಾಗಿ ಫ್ಲೋರ್ ಮಿಲ್ಲಲ್ಲಿ ಮಿಲ್ ಮಾಡಿಸ್ಬಿಟ್ಟು ತಂದಿರೋದು ಇದು ಹಿಟ್ಟದು ಅಕ್ಕಿ ಹಿಟ್ಟು. ಅದನ್ನ ಇನ್ನೊಂದು ಪಾರ್ಟ್ ಎತ್ತಿಟ್ಟಿದ್ನಲ್ಲ ಅದ್ರ ಜೊತೆ ಸೇರಿಸ್ತೀನಿ ನಾನು. ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಮಿಕ್ಸ್ ಆಗಿರೋದನ್ನ ಇನ್ನೊಂದು ಕಡಲೆ ಬೀಜದ ಪಾರ್ಟ್ ತೆಗೆದಿಟ್ಟಿದ್ನಲ್ಲ ಅದ್ರೊಳಗೆ ಸೇರಿಸ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಸೊ ಇದು ಅಥೆಂಟಿಕ್ ಆಗಿ ಶಿವರಾತ್ರಿಗೆ ಮಾಡೋ ತಂಬಿಟ್ಟಿದು. ನಮ್ಮನೇಲಿ ಶಿವರಾತ್ರಿಗೆ ಅಂದ್ರೆ ತುಂಬಾ ವೆರೈಟೀಸ್ ಉಂಡೆಗಳು ಮಾಡ್ತಾರೆ. ಅಂದ್ರೆ ಇದ್ರ ಜೊತೆ ರವೆ ಉಂಡೆ ಕೂಡ ಮಾಡ್ತಾರೆ, ಮತ್ತೆ ಎಳ್ಳು ಉಂಡೆ ಇವನ್ನೇ ಸಪ್ರೇಟ್ ಮಾಡ್ತಾರೆ. ಬಟ್ ನಾನು ಇವತ್ತು 2 ಥರ ತೋರಿಸ್ತಿದ್ದೀನಿ ನಿಮಗೆ. ನೋಡಿ, ಅಕ್ಕಿ ಹಿಟ್ಟು ಹಾಕಾದ್ಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಬೆಲ್ಲದ ಪಾಕ ಇಟ್ಕೊಂಡು ಉಂಡೆ ಕಟ್ಟೋದು. ನೋಡಿ, ಅದೇ ಹೇಳಿದ್ನಲ್ಲ, ಈ ಪೌಡ್ರನ್ನ ನಾವು ಬೇಕಾದ್ರೆ ಪ್ರಿಸರ್ವ್ ಮಾಡ್ಬೋದು. ಅಂದ್ರೆ ಒಂದು ವಾರದವರೆಗಾದ್ರೂ ಹೊರಗೆ ಇಟ್ಕೊಳ್ಳಿ. ಇನ್ನು ತುಂಬಾ ದಿನ ಇಡ್ತೀನಿ ಅಂದ್ರೆ ಆ ಪೌಡ್ರನ್ನ ನೀಟಾಗಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ತಿಂಗಳಾನ್ಗಟ್ಲೆ ಯೂಸ್ ಮಾಡ್ಬೋದು. ನಿಮ್ಗೆ ಯಾವಾಗ ಬೇಕಾವಾಗ ಈ ಥರ ಬೆಲ್ಲದ ಪಾಕ ಮಾಡಿಕೊಂಡು ಉಂಡೆ ಕಟ್ಕೊಂಡು ತಿನ್ಕೋಬೋದು. ನೋಡಿ, ಈಗ ನಾನು ಇಲ್ಲಿ 2.5 ಕಪ್ಪಷ್ಟು ಬೆಲ್ಲ ಪೌಡ್ರ್ ಮಾಡಿಟ್ಟಿದ್ದೆ. ಅದಕ್ಕೆ ಒಂದು 3/4 ಕಪ್ಪಷ್ಟು ನೀರು ಸೇರಿಸ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ತಿದ್ದೀನಿ. ಬೆಲ್ಲನ ಕುದಿಸ್ಕೊಂಡು ಪಾಕ ಮಾಡ್ಕೋಬೇಕು. ಪಾಕ ಅಂದ್ರೆ ತುಂಬಾ ಗಟ್ಟಿ ಪಾಕ ಅಲ್ಲ, ಜಸ್ಟ್ ಅಂದ್ರೆ ಒಂದ್ ಹಿಂಗೆ ಕೈಲಿ 2 ಬೆರಳಲ್ಲಿ ಹೋಲ್ಡ್ ಮಾಡ್ಬಿಟ್ಟು ಹಿಂಗೆ ವಾಪಸ್ ತೆಗ್ದಾಗ ಒಂದು ಲೈನ್ ಬರ್ಬೇಕಲ್ಲಿ, ಜಸ್ಟ್ ಒಂದು ಲೈನ್ ಫಾರ್ಮ್ ಆಗೋಷ್ಟು. ಅಂದ್ರೆ ತುಂಬಾ ತಿಕ್ ಮಾಡ್ಕೋಬಾರ್ದು. ಲೈನ್ ಫಾರ್ಮ್ ಆಗೋವರೆಗೂ ಅದನ್ನ ಕುದಿಸ್ಕೊಂಡು ಈಗ ಅಂದ್ರೆ ಸ್ವಲ್ಪನೇ ಬೇರೆ ಬೌಲ್ಗೆ ಹಾಕೊಂಡ್ಬಿಟ್ಟು ನಾನು ಪೌಡ್ರನ್ನ ಉಂಡೆ ಕಟ್ಕೊಂತಿದ್ದೀನಿ. ಫಸ್ಟ್ ನಾನು ಇಲ್ಲಿ ತಂಬಿಟ್ಟು ಅಂದ್ರೆ ಅಕ್ಕಿ ಹಿಟ್ಟು ಸೇರಿಸಿದ್ನಲ್ಲ ಅದನ್ನ ಕಟ್ಕೊಂತಿದ್ದೀನಿ. ನೋಡಿ, ಬೆಲ್ಲದಲ್ಲಿ ಕಲ್ಲಿರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಎವ್ರಿ ಟೈಮು ಬೆಲ್ಲದ ಪಾಕನ ಈ ತರ ಸೋಸ್ಕೊಂಡ್ಬಿಟ್ಟೆ ಮಿಕ್ಸ್ ಮಾಡ್ತೀನಿ. ನೋಡಿ, ಇಲ್ಲಿ ಆಲ್ಮೋಸ್ಟ್ ನಾನು 3 ಕಪ್ಪಷ್ಟು ಪೌಡರ್ ತಗೊಂಡಿದ್ದೀನಿ. ಇದಕ್ಕೆ ನಾನು 1.5 ಕಪ್ಪಷ್ಟು ಬೆಲ್ಲದ ಪಾಕ ಆ್ಯಡ್ ಮಾಡಿದ್ದೀನಿ. ಈ ಅಂದ್ರೆ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಅಂದ್ರೆ ಸ್ವಲ್ಪ ಮೆತ್ತಗೆ ಇರಬೇಕು, ತುಂಬಾ ಗಟ್ಟಿಗೆ ಮಾಡ್ಕೊಬೇಡಿ, ಸ್ವಲ್ಪ ಮೆತ್ತಗೆ ಇರಲಿ. ಮತ್ತೆ ಬಿಸಿ ಇರ್ಬೇಕಾದ್ರೆ ಕಟ್ಟಬೇಕಿದ್ನ, ಮತ್ತೆ ಬಿಸಿ ಇರ್ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೇಕು. ಸೊ ತಣ್ಣಗಾಗಿತ್ತ ಆಗ್ತಾ ಮತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ. ಮತ್ತೆ ಜಾಸ್ತಿ ಬೆಲ್ಲದ ಪಾಕ ಆ್ಯಡ್ ಮಾಡ್ತಾ ಹೋದ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ. ಮತ್ತೆ ಕಟ್ಟಿಟ್ಟಾದ್ಮೇಲೆ ಅದು ಮತ್ತೆ ಗಟ್ಟಿ ಆಗುತ್ತೆ. ಸೊ ಉಂಡೆ ಚೆನ್ನಾಗಿ ಅನ್ಸುತ್ತೆ. ಸೊ ಒಂದು ಸ್ವಲ್ಪ ಮೆತ್ತಗಿರ್ಬೇಕಾದ್ರೆ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಉಂಡೆ ಕಟ್ಬಿಡ್ಬೇಕು. ಇದೇ ತರ ಎಲ್ಲ ಉಂಡೆಗಳನ್ನ ಕಟ್ಕೊಂಡು ಅಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟನ್ನ ಹಾಕೊಂಡು ಕಲ್ಸ್ಕೊಂಡು ಉಂಡೆ ಕಟ್ಕೊಳ್ಳಿ. ನಾನಿಲ್ಲಿ ಅರ್ಧನೇ ಕಟ್ತಿರೋದು, ಇನ್ನು ಅರ್ಧ ನಾನು ಪೌಡ್ರನ್ನ ಎತ್ತಿಡ್ತಿದ್ದೀನಿ. ನಾನೀಗ ಪೌಡ್ರ್ ಮಾಡೋದು ಓವರ್ ಆಲ್ ಒಂದು 3-3.5 kg ಪೌಡ್ರ್ ಆಗಿದೆ. ಸೊ 2 ಅರ್ಧ ಮಾಡಿ ಮಾಡ್ತಿದ್ದೀನಿ. ಅಂದ್ರೆ ಓವರ್ ಆಲ್ ಆಗಿ ನಿಮಗೆ ಒಂದು 100+ ಉಂಡೆಗಳೇ ಆಗುತ್ತೆ ಒಂದು ಮೀಡಿಯಂ ಸೈಜ್ ಉಂಡೆ ಕಟ್ಕೊಂಡ್ರು.
ಅಷ್ಟು ಬೇಡ ಅಂದರೆ ಹೇಳಿದ್ನಲ್ಲ, ಒಂದೊಂದ್ಸತಿ 20 ಉಂಡೆನೂ ಮಾಡ್ಕೋಬೋದು ನೀವು ಪೌಡ್ರ್ ಎತ್ತಿಟ್ಕೊಂಡು. ನೋಡಿ ಈಗ ಶಿವರಾತ್ರಿಗೆ ಮಾಡೋ ತಂಬಿಟ್ಟು ರೆಡಿ ಇದೆ. ಈಗ ನೆಕ್ಸ್ಟ್ ನಾನು ಕಡಲೆ ಬೀಜ ಪೌಡ್ರದು ಉಂಡೆನೂ ಮಾಡ್ತೀನಿ. ಸೊ ಬೆಲ್ಲದ ಪಾಕ ಎರಡಕ್ಕೂ ಒಂದೇ ಆಗುತ್ತೆ. ಸೊ ಹಾಗಾಗಿ ಅದೇ ಬೆಲ್ಲದ ಪಾಕನ ಮತ್ತೆ ಸೇರಿಸ್ಕೊಂಡು ಮಾಡ್ಕೊತಿದ್ದೀನಿ. ಅಂದರೆ ಬೆಲ್ಲದ ಪಾಕ ನಾನು ಸ್ಟೌವಿಂದ ತೆಗ್ದೇ ಇಲ್ಲ, ಆಲ್ಮೋಸ್ಟ್ ಸಿಮ್ಮಲ್ಲಿ ಹಾಗೇನೇ ಇಟ್ಟಿದ್ದೀನಿ. ಅಂದರೆ ಬಿಸಿ ಬಿಸಿನೇ ಇರಬೇಕು ಅದು ಆ್ಯಕ್ಚುಲಿ, ಹಾಗಾಗಿ ಹಂಗೆ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಮತ್ತೆ ಸೇಮ್ ಬೌಲ್ಗೆ ಇನ್ನು ಅದೇ ಕಡಲೆ ಬೀಜದ್ದಿತ್ತಲ್ಲ ಆ ಪೌಡ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಅದಕ್ಕೆ ಕೂಡ ಸೇಮ್ ಅಂದರೆ ತಂಬಿಟ್ಟು ಅಕ್ಕಿ ತಂಬಿಟ್ಟಿಗೆ ಏನು ಆ್ಯಡ್ ಬೆಲ್ಲ ಯಾವ ಥರ ಆ್ಯಡ್ ಮಾಡ್ಕೊಂಡ್ವಿ ಅದೇ ಥರನೇ ಆ್ಯಡ್ ಮಾಡ್ಕೊತೀನಿ. ಬಟ್ ಇನ್ನೊಂದು ಸ್ವಲ್ಪ ತಿಕ್ಕಾಗಿರುತ್ತೆ ಇದು. ಅಂದರೆ ಸ್ವಲ್ಪ ತಿಕ್ಕಿದ್ರೇ ಚೆನ್ನಾಗಿ ಬರೋದು ಇದು ಆ್ಯಕ್ಚುಲಿ. ಅಂದರೆ ಬೆಲ್ಲದ ಪಾಕ ಇನ್ನೊಂದು ಸ್ವಲ್ಪ ತಿಕ್ಕಾಗಬೇಕು. ಅಂದರೆ ಅಕ್ಕಿ ತಂಬಿಟ್ಟಿಗೆ ಇತ್ತಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಬೇಕು. ಸೊ ಹಾಗಾಗಿ ಅದು ಲೋ ಅಲ್ಲಿ ಕುದೀತಾ ಇರುತ್ತಲ್ಲ, ಸೊ ಹಾಗಾಗಿ ತಿಕ್ಕಾಗಿರುತ್ತೆ ಅದ್ರ ಪಾಡಿಗದು. ಈಗ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಅದೇ ಮೆಜರ್ಮೆಂಟಲ್ಲೇ ಹೆಚ್ಚು ಕಮ್ಮಿ ಸೇರಿಸ್ಕೊತೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ತೆಳ್ಳ ಅಥವಾ ಗಟ್ಟಿ ಅಂತ ಅನ್ಸಿದ್ರೆ ಗಟ್ಟಿ ಅನ್ಸಿರ್ಬೇಕಾದ್ರೆ ಬೆಲ್ಲದ ಪಾಕ ಆ್ಯಡ್ ಮಾಡ್ಕೋಬೋದು. ತೆಳ್ಳಗಾಗಿದೆ ಅನ್ಸಿದ್ರೆ ಇನ್ನು ಪೌಡ್ರ್ ಇರುತ್ತಲ್ಲ, ಸೊ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ನಿಮಗೆ ಅಂದರೆ ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಕಟ್ಕೋಬೇಕು. ನಾವು ಉಂಡೆ ಕಟ್ಟಬೇಕಾದ್ರೆ ಇದು ಅಂದರೆ ಪೌಡ್ರಾಗಿ ಬೀಳಬಾರ್ದು, ಮತ್ತು ತುಂಬ ಅಂಟು ಥರನೂ ಇರಬಾರ್ದು. ಅದಕ್ಕೆ ಇದನ್ನು ಕಲಿಸ್ಕೊಂಡು ನೀಟಾಗಿ ಉಂಡೆ ಮಾಡ್ಕೋಬೇಕು. ಅಂದರೆ ಉಂಡೆ ಮಾಡ್ಬೇಕಾದ್ರೆ ಈಸಿಯಾಗಿ ಹೋಲ್ಡ್ ಆಗಬೇಕು. ಅಂದರೆ ತುಂಬ ಪ್ರೆಸ್ ಮಾಡಿ ಹೋಲ್ಡ್ ಮಾಡಬೇಕು ಹಂಗಿರಬಾರ್ದು. ಜಸ್ಟ್ ಜೆಂಟ್ಲಾಗಿ ಪ್ರೆಸ್ ಮಾಡಿದ್ರೆ ಅದು ಹೋಲ್ಡ್ ಆಗಬೇಕು. ಆ ಥರ ಮಾಡಿಕೊಂಡು ಇದನ್ನು ಕಟ್ಕೊಳೋದು. ನೋಡಿ ಕಡಲೆ ಬೀಜದ ಉಂಡೆನೂ ಅದರ ಇದಕ್ಕೆ ಕಡಲೆ ಹಿಟ್ಟು ಹಾಕಿರ್ತೀನಲ್ಲ, ಸೊ ಹಾಗಾಗಿ ನೀಟಾಗಿ ಹೋಲ್ಡ್ ಆಗುತ್ತೆ. ಮತ್ತು ಮಿಕ್ಕಿದ್ದೆಲ್ಲ ತರಿಯಾಗಿರುತ್ತೆ ಕಡಲೆ ಬೀಜ ಎಳ್ಳು ಎಲ್ಲ. ಅದಕ್ಕೋಸ್ಕರ ಬೈಂಡಿಂಗ್ಗೆ ಅಂತ ಬಿಟ್ಟು ಕಡಲೆ ಹಿಟ್ಟು ಆ್ಯಡ್ ಮಾಡೋದು, ಹಾಗಾಗಿ ನೀಟಾಗಿ ಹಿಡಿಯುತ್ತೆ. ಸೊ ನೋಡಿ 2 ಉಂಡೆನೂ ರೆಡಿ ಇದೆ, ತಂಬಿಟ್ಟು ಪ್ಲಸ್ ಕಡಲೆ ಬೀಜದ ಉಂಡೆ. ನೀವು ಖಂಡಿತ ಈ ಶಿವರಾತ್ರಿಗೆ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾಪಿ ಶಿವರಾತ್ರಿ ಟು ಯು ಆಲ್. ಥ್ಯಾಂಕ್ ಯು.